ಯುವ ಕಾಂಗ್ರೆಸ್ ಈ ಒಂದು ಪದಗ್ರಹಣಕ್ಕೆ ಈ ಜಿಲ್ಲೆಯ ಎಲ್ಲ ಯುವ ಬಂಧುಗಳು ಬಂದು ಸಾಕ್ಷಿಯಾಗಿರುವಂಥದ್ದು ಬಹಳ ಖುಷಿ ತರುವ ವಿಚಾರ. ನಾನು ಈ ಎಲೆಕ್ಷನ್ನ ಮುಖಾಂತರ ಅಧ್ಯಕ್ಷನಾಗಿ ಬಂದು ನಿಂತು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಬಹಳ ಖುಷಿ ತರುವಂತ ವಿಷಯ ಇವತ್ತು. ಬಂಧುಗಳೇ, ಪಕ್ಷ ನಿಷ್ಠೆಯಲ್ಲಿ ಯುವ ಕಾಂಗ್ರೆಸ್ ಯಾವ ರೀತಿ ಕೆಲಸವನ್ನ ಮಾಡ್ತೀವೋ ರಾಷ್ಟ್ರ ಕಟ್ಟುವ ವಿಚಾರದಲ್ಲೂ ಕೂಡ ಅಷ್ಟೇ ನಿಟ್ಟಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ರಾಷ್ಟ್ರವನ್ನ ಮತ್ತೆ ಈ ರಾಜ್ಯವನ್ನ ಆಳಿರುವಂತ ಎಷ್ಟೋ ನಾಯಕರುಗಳು ಯುವ ಕಾಂಗ್ರೆಸ್ ಇಂದ ಬಂದಂತವರು. ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಅಲ್ಲಿರುವಂತ 60% ಸಚಿವರು ಕೂಡ ಯುವ ಕಾಂಗ್ರೆಸ್ ಇಂದ ಬಂದಂತವ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಅಂದ್ರೆ ಇದೊಂದು ಪಾಠಶಾಲೆ ಇದ್ದಂಗೆ. ವೈಚಾರಿಕವಾಗಿ ಸಿದ್ಧಾಂತದ ಮೂಲಕ ರಾಜಕೀಯನ ಕಲಿಬೇಕು, ಹೋರಾಟದ ಮುಖಾಂತರ ರಾಜಕೀಯನ ಕಲಿಬೇಕು ಅಂತ ಅಂದ್ರೆ ನಾವು ಯುವ ಕಾಂಗ್ರೆಸ್ ಮತ್ತು NSY ಮುಖಾಂತರ ಪಕ್ಷ ಸಂಘಟನೆಯಲ್ಲಿ ಪಾಲ್ಗೊಳ್ಳೋದು ಬಹಳ ಮುಖ್ಯ. ರಾಜಕೀಯವನ್ನ ಇತ್ತಿನ ದಿನಗಳಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಈ RSS ಮತ್ತು ಬಿಜೆಪಿಯ ನಾಯಕರುಗಳು ಸುಳ್ಳನ್ನ ಹೇಳ್ಕೊಡುವ ಮುಖಾಂತರ ಯುವಕರಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರುವಂತದ್ದು ಈ ದೇಶವನ್ನ ಒಡೆಯುವಂಥದ್ದು, ಜಾತಿ ಧರ್ಮಗಳನ್ನ ಒಡೆಯುವಂಥದ್ದು, ನಮ್ಮ ಮಧ್ಯೆ ಸಹೋದರತ್ವವನ್ನು ಹಾಳು ಮಾಡುವಂಥದ್ದು ಒಂದೇ ಈ ಬಿಜೆಪಿ ಮತ್ತೆ RSSಗೆ ಗೊತ್ತಿರುವಂಥದ್ದು. ಈ ಸಂದರ್ಭದಲ್ಲಿ ನಾವು ರಾಷ್ಟ್ರವನ್ನ ಮತ್ತೆ ರಾಜ್ಯವನ್ನ ಕಟ್ಟಬೇಕಾದ್ರೆ ಒಂದು ಸ್ನೇಹ ಜೀವಿಯಾಗಿ ಸಹೋದರತ್ವದಿಂದ ಧರ್ಮಗಳ ಮಧ್ಯೆ ಒಂದು ಸ್ನೇಹವನ್ನ ಬೆಸೆಯುವಂತ ಕೆಲಸವನ್ನ ಯುವ ಕಾಂಗ್ರೆಸ್ ಮಾಡಬೇಕು. ನಾವು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೂ ಕೂಡ ಹೇಳಿದ್ವಿ, ರಾಷ್ಟ್ರೀಯ ವಿಕೋಪದಲ್ಲಿ ನಾವು ಜೊತೆಗಿರ್ತೀವಿ, ಸಹಕಾರದಲ್ಲಿ ಜೊತೆಗಿರ್ತೀವಿ, ಯಾವುದೇ ತೊಂದರೆ ಆದ್ರೂ ಕೂಡ ಬೀದಿಗಿಳಿದು ಸಹಕಾರಿ ಸಹಕಾರವನ್ನ ಮಾಡುವಂತ ಕೆಲಸವನ್ನ ಯುವ ಕಾಂಗ್ರೆಸ್ ಮಾಡುತ್ತೇವೆ ಅಂತ ನಾವು ಪ್ರಮಾಣ ವಚನ ಸ್ವೀಕರಿಸಿದ್ವಿ. ನಾವು ಜಾತ್ಯತೀತ ಪದವನ್ನು ಕೂಡ ಇಲ್ಲಿ ಉಪಯೋಗಿಸಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈ RSSನವರು ಅವ್ರಿಗೆ ಬೇಕಾದ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ದತ್ತಾತ್ರೇಯ ಹೊಸವಾಳಿಯವರು ಒಂದು ತಿಂಗಳ ಹಿಂದೆ ಹೇಳಿದ್ರು, ಜಾತ್ಯತೀತ ಮತ್ತೆ ಸಮಾಜವಾದ ಪದವನ್ನ ಸಂವಿಧಾನದಿಂದ ತೆಗಿಬೇಕು ಅಂತ ಅಂದ್ರೆ ಅವ್ರಿಗಿರುವಂತದ್ದು ರಾಜ್ಯವನ್ನ ಅಥವಾ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಅಂದ್ರೆ ಸಮಾಜವಾದ ಅಂತ ಏನ್ರು ಅಂತಂದ್ರೆ ಓನ್ಲಿ ಅಂಬಾನಿ ಅದಾನಿ ಮತ್ತೆ ಒಂದು 10 ಜನ ಕಾಂಟ್ರಾಕ್ಟರ್ನ ಬೆಳೆಸೋದು ಬಿಟ್ರೆ ಒಂದು ಸಮಾಜವನ್ನ ಕಟ್ಟುವಂಥದ್ದು, ಹಸಿವನ್ನ ನೀಗಿಸುವಂಥದ್ದು, ಬಡವರನ್ನ ಮೇಲೊತ್ತುವಂತ ಕೆಲಸವನ್ನ ಬಿಜೆಪಿ ಯಾವತ್ತೂ ಕೂಡ ಮಾಡಿಲ್ಲ. ಸಮಾಜವಾದ ಅಂತ ಅಂದ್ರೆ ಈ ರಾಜ್ಯದಲ್ಲಿ ನಡೀತಿರುವಂತ ಏನು ಈ ವಿಶ್ವಸಂಸ್ಥೆನೂ ಕೂಡ ಒಂದು ಹೆಸರನ್ನ ಹೇಳಿ ಪ್ರಶಂಸೆಯನ್ನ ಹೊಂದಿರುವಂತ ಗ್ಯಾರಂಟಿ ಸ್ಕೀಮ್ ಏನಿದೆಯಲ್ಲ ನಮ್ದು, ಪ್ರತಿ ಮನೆಗೂ 2,000 ರೂಪಾಯಿ ಕೊಡುವಂತ ಸ್ಕೀಮು, ಇದು ಪ್ರಶಂಸೆಗೆ ಒಳಗಾಗುವಂತ ವಿಚಾರ. ನಾವು ಸಮಾಜವಾದ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋದಕ್ಕೆ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಕೊಡ್ತಾ ಇರೋಂಥದ್ದು ನಮ್ಮ ಸಮಾಜವಾದವನ್ನ, ನಮ್ಮ ಸಾಮಾಜಿಕ ಕಳಕಳಿಯನ್ನ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದೆ ತೋರಿಸುತ್ತೆ. ಆದ್ರೆ ಬಿಜೆಪಿಯ ನಾಯಕರುಗಳಿಗೆ, ಬಿಜೆಪಿಯ PM ಅವರಿಗೆ ಒಂದೇ ಗೊತ್ತಿರುವಂತದ್ದು, ಆ ಅಂಬಾನಿ ಅದಾನಿ ಮತ್ತೆ ಅನಿಲ್ ಅಂಬಾನಿ ಎನ್ನುವ ರೀತಿಯಲ್ಲಿ ಓನ್ಲಿ 4-5 ಕಾಂಟ್ರಾಕ್ಟರ್ಗಳನ್ನ, ಬಿಸ್ನೆಸ್ ಮ್ಯಾನ್ ಗಳನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ RSS ಸೋಷಿಯಲಿಸಂ ಅನ್ನ ಸಂವಿಧಾನದಿಂದ ತೆಗಿರಿ ಅಂತ ಹೇಳ್ತಾ ಇದ್ದಾರೆ, ಜಾತ್ಯತೀತ ಪದವನ್ನ ತೆಗಿರಿ ಅಂತ ಹೇಳ್ತಾ ಇದ್ದಾರೆ. ನಾವು ಜಾತಿ ಧರ್ಮವನ್ನ ಒಡೆದು ಯಾವತ್ತೂ ಕೂಡ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ, ಅಥವಾ ದೇಶ ಕಟ್ಟ ವಿಚಾರದಲ್ಲೂ ಕೂಡ ಜಾತಿ ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಎಲ್ಲೂ ಮಾಡಿಲ್ಲ. ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಈ ಸಹೋದರತ್ವ ಯಾವ ರೀತಿ ಇತ್ತು ಅಂತಂದ್ರೆ ಗಾಂಧಿ ಸುತ್ತಮುತ್ತ ಯಾವ ಜಾತಿ ಧರ್ಮವನ್ನು ನೋಡ್ದೇನೆ ನಾವು ಸ್ವತಂತ್ರ ಹೋರಾಟಕ್ಕಾಗಿ ಬಂದಿದ್ದೀವಿ ಅಂತ ಹೇಳುವಂತ ಸಂದರ್ಭ ಇತ್ತು. ಇತ್ತೀಚಿನ ದಿನಗಳಲ್ಲಿ 2014 ನಂತರ ಏನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ, ವಾಟ್ಸಪ್ ಮುಖಾಂತರ ಬಿಜೆಪಿ ಹೇಳ್ತಾ ಇದ್ದಾರೆ ಸ್ವತಂತ್ರ ಸಿಕ್ತು ಅಂತ. ಅವರು ಸುಳ್ಳನ್ನ ಹೇಳೋದು ಬಿಟ್ರೆ ಬೇರೇನು ಹೇಳೋದಿಲ್ಲ. ಅವ್ರಿಗೆ ಬೇಕಾಗಿರುವಂತದ್ದು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ. ಎಲ್ಲಿ ಸಹೋದರತ್ವ ಚೆನ್ನಾಗಿದೆ ನೋಡಿ, ಈ ಭಾಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಯಾವತ್ತೂ ಕೂಡ ಇಲ್ಲ. ಶ್ರೀರಂಗಪಟ್ಟಣಕ್ಕೆ ಬಂದಿದ್ರು ಹಿಂದೂ ಮುಸ್ಲಿಂ ಗಲಾಟೆ ಎತ್ತೀವಿ ಅಂತ, ಆದ್ರೆ ಈ ಭಾಗದ ಜನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸಿದ್ರು. ಅವರು 100 ಜನ ಬಿಟ್ರೆ ಹಿಂದೆ 100 ಗಾಡಿ ಇತ್ತೆ ಹೊರತು ಲೋಕಲ್ ಇನ್ನ ಅಥವಾ ಯಾವುದೇ ಹಳ್ಳಿಯ ಜನ ಅವ್ರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಈ ಭಾಗದ ಜನ, ಈ ಮೈಸೂರು ಭಾಗದ ಜನ ಯಾವತ್ತೂ ಕೂಡ ಈ ಬಿಜೆಪಿಗೆ ಮತ್ತೆ ಈ ಸಹೋದರತ್ವವನ್ನು ಹಾಳು ಮಾಡುವಂತ ವಿಷ ಬೀಜ ಬಿತ್ತುವಂತ RSSಗೆ ದೂರ ಇಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೀವು ಈ ಮೈಸೂರು ಭಾಗದಲ್ಲಿ ವಿಷ ಬೀಜ ಬಿತ್ತಬೇಕು ಅಂತಾನೆ ಟಿಪ್ಪು ಅವರ ಬಗ್ಗೆ ಸುಳ್ಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೋ ಜಾಸ್ತಿ.
1787ರಿಂದ 1797ರವರೆಗೂ ಕೂಡ 17 ವರ್ಷ ಏನು ಆಳ್ವಿಕೆ ಮಾಡಿದಂತ ಟಿಪ್ಪು ಅವರು ಕೊಡಗುನಲ್ಲಿ ಜನರನ್ನ ಏನು ಸಂಹಾರ ಮಾಡಿದ್ರು ಅಂತ ಸುಳ್ಳನ್ನ ಹೇಳಕ್ ಇಚ್ಛೆ ಪಡ್ತಾರಲ್ಲ, ಆ ಸಂದರ್ಭದಲ್ಲಿ 69,000 ಜನಸಂಖ್ಯೆ ಕೊಡಗಿನಲ್ಲಿ ಇತ್ತ ಅನ್ನೋ ಒಂದು ಕ್ವಶನ್ ನಾವು ಕೇಳ್ಬೇಕಾಗುತ್ತೆ. 69,000 ಸಂದರ್ಭದಲ್ಲಿ ಕೊಡಗಿನಲ್ಲಿ ಇದ್ದಿದ್ರೆ ಆ ಸಂದರ್ಭದಲ್ಲಿ ಈ ಮತ್ತೆ ಜಿಲ್ಲೆಯಾಗಿ ಸಪರೇಟ್ ಆಗಿರ್ಬೇಕಿತ್ತು ಆ ಕೊಡಗು. ಆ ಸಂದರ್ಭದಲ್ಲಿ ಆ ಪ್ರಾಂತ್ಯದಲ್ಲಿ ಅಷ್ಟು ಜನಸಂಖ್ಯೆನೇ ಇರಲಿಲ್ಲ. ಸುಳ್ಳನ್ನ ಹೇಳುವಂಥದ್ದು, ಇತಿಹಾಸವನ್ನ ತಿರುಚುವಂಥದ್ದು, ಈ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ, RSS ಮಾಡ್ತಾ ಇದೆ. ಬಂಧುಗಳ, ಯುವಕರು ಸಿದ್ಧಾಂತದ ಮೂಲಕ ರಾಜಕೀಯವನ್ನ ಮಾಡಬೇಕು. ನಿಮ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಭಂಡಾರ ಇದ್ದಂತೆ. ರಾಜಕೀಯವನ್ನ ಅರಿದು ಕುಡಿದು ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಯಾವ ರೀತಿ ರಾಜಕೀಯವನ್ನ ಮಾಡಬೇಕು, ವೈಚಾರಿಕತೆ ಯಾವ ರೀತಿ ಇಟ್ಕೊಬೇಕು, ಸಿದ್ಧಾಂತದ ಮುಖಾಂತರ ಯಾವ ರೀತಿ ರಾಜಕೀಯ ಮಾಡಬೇಕು ಅಂತ ನಮ್ಮ CM ಇಂದ ಮತ್ತೆ ನಮ್ಮ DCM ಸಾಹೇಬರಿಂದ ಕಲಿಬೇಕಾಗಿರೋದು ಬಹಳಷ್ಟಿದೆ. ಬಂಧುಗಳೇ, ಗಾಂಧಿ ತತ್ವವನ್ನ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಎಲ್ಲೂ ಕೂಡ ನಾವು ಗಾಂಧಿ ತತ್ವವನ್ನು ಇಟ್ಟಿದೀವಿ ಅಂದ್ರೆ ಸರಿಯಾದ ದಾರಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ, ಸಮಾಜಕ್ಕೆ ಕೆಡುಕುವನ್ನ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಯುವ ಕಾಂಗ್ರೆಸ್ ಕೆಲಸವನ್ನ ಮಾಡಬೇಕು. ನಮ್ಮ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಮಾಡ್ತಾರೆ ಅಂತ CM ನವರು ನಮ್ಮ ಎದುರುಗಡೆ ಕೂತಿದ್ದಾರೆ, ಅವ್ರ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತತ್ವ ಗಾಂಧಿ ತತ್ವ. ಹಾಗಾದ್ರೆ ಬಿಜೆಪಿ ಮತ್ತೆ RSS ಯಾವ ತತ್ವವನ್ನ ಯೂಸ್ ಮಾಡ್ತಾ ಇದ್ದಾರೆ? ಒಂದು ದೇಶ ಒಂದು ಚುನಾವಣೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿ ಬಯಸ್ತಾ ಇದ್ದಾರೆ ದೇಶವನ್ನ ಅಂತ ಅಂದ್ರೆ, ಆಗಿನ ನಾಜಿ ಸಂತತಿ ಏನಿತ್ತಲ್ಲ, ಹಿಟ್ಲರ್ನ ನೆನಪು ಮಾಡ್ಕೊಂಡಿದ್ದಾರೆ. ಹಿಟ್ಲರು ಕೂಡ ಅದೇ ರೀತಿ ಹೇಳ್ತಾ ಇದ್ದು, ಒಂದು ಜನಾಂಗ, ಒಂದು ದೇಶ, ಒಂದು ಪಕ್ಷ, ಒಬ್ಬನೇ ನಾಯಕ ಅಂತ. ಇವಾಗ್ಲೂ ಕೂಡ ನರೇಂದ್ರ ಮೋದಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಒಬ್ಬ ನಾಯಕ, ಒಂದೇ ಜನಾಂಗ, ಒಂದೇ ದೇಶ, ಒಂದೇ ಚುನಾವಣೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ನಾಜಿ ಸಂತತಿಯನ್ನ ಈ ದೇಶದಲ್ಲಿ ಮುಳುವಾಗಿ ಇಡೋದಕ್ಕೋಸ್ಕರ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಮತ್ತೆ RSS ಪ್ಲಾನ್ ಮಾಡ್ತಾ ಇದೆ. ಈ ನಾಜಿ ಸಂತತಿಯನ್ನ ಮುಂದಿನ ದಿನಗಳಲ್ಲಿ ಕಿತ್ತೊಗೆಯುವಂತ ಕೆಲಸವನ್ನ ದೇಶ ಮಾಡೇ ಮಾಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಪ್ರಧಾನಮಂತ್ರಿಗಳು ಅಂತ ಅಂದ್ರೆ ಈ ದೇಶದಲ್ಲಿ ಇತಿಹಾಸವನ್ನ ಸೃಷ್ಟಿಸಿದವರು ಅಂತಾನೆ ನಾವು ಹೇಳಕ್ ಇಚ್ಛೆ ಪಡ್ತೇವೆ. ನೆಹರು ಅವರ ಹೆಸರು ತಗೊಂಡ್ರೆ ಒಂದು ದಿವಸ ನೆನಪಾಗುತ್ತೆ, ಪಟ್ಟಂತ ಯೂನಿವರ್ಸಿಟಿಗಳನ್ನ, ಡ್ಯಾಮ್ಗಳನ್ನ ಕಟ್ಟಿದ್ರು ಅಂತ. ರಾಜೀವ್ ಗಾಂಧಿ ಅವರು ಕಂಪ್ಯೂಟರೈಸ್ಡ್ ಮಾಡಿದ್ರು ಅಂತ. ಇಂದಿರಾ ಗಾಂಧಿ ಅವರು ಒಬ್ಬ ಧೈರ್ಯವಂತೆ ಪ್ರಧಾನಮಂತ್ರಿ, ಇಂಡೋ ಪಾಕಿಸ್ತಾನ್ ಯುದ್ಧದಲ್ಲಿ ಮಂಡಿಯೂರಿಸಿ 90,000 ಸೈನಿಕರನ್ನ ನಿಲ್ಸಿದ್ರು ಅಂತ. ಆದ್ರೆ ಈಗಿನ ಪ್ರಧಾನಮಂತ್ರಿಗಳು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರು ಕೂಡ ವಿಶ್ವ ನಾಯಕ ಅಂತ ತೋರಿಸ್ಬೇಕು ಅಂತೇಳಿ 100 ಜನ ಕ್ಯಾಮ್ರಾಮನ್ಗಳನ್ನ ಕರ್ಕೊಂಡು ಹೋಗೋದು. ಯಾವ ಸಂದರ್ಭದಲ್ಲಿ ಸೆಂಟ್ರಲ್ಲಿ ಪ್ರಧಾನಮಂತ್ರಿಗಳು ಬರ್ತಾರೆ ಆ ಸಂದರ್ಭದಲ್ಲಿ ಪಿಕ್ಚರ್ ತೆಗೆಯೋದು, ವಿಶ್ವ ದೊರೆ ಅಥವಾ ವಿಶ್ವ ನಾಯಕ ಅಂತ ಸುಳ್ಳನ್ನು ಎಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ತುಂಬಾ ದಿವಸ ನಡೆಯೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ 10-15 ವರ್ಷಗಳಲ್ಲಿ ಈ ವಿಶ್ವದಲ್ಲೇ ಒಬ್ಬ ಕಾಮಿಡಿ ಪ್ರಧಾನಮಂತ್ರಿ ಯಾರ ಇತಿಹಾಸದಲ್ಲಿ ಉಳ್ಕೊಂಡ್ರೆ ಪ್ರಧಾನಮಂತ್ರಿ ಆದಂತ ಮೋದಿಯವರೇ ಉಳ್ಕೊಳ್ಳೋದು. ಬೇರೆ ಯಾವ ಈ ದೇಶದ ಪ್ರಧಾನಮಂತ್ರಿಯವರು ಈ ಕಳಪೆ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಸಿದ್ಧಾಂತದ ಮೂಲಕ, ಸಂಘಟನೆಯ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಮುಖ್ಯಮಂತ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಮುಖ್ಯಮಂತ್ರಿಗಳೇ, ಇವತ್ತು ನಾನು ಅಧ್ಯಕ್ಷನಾದ ನಂತರ ಈ ರಾಜ್ಯದ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ 40 ಜಿಲ್ಲೆಗಳಿದೆ. ಕಾಂಗ್ರೆಸ್ ಪಕ್ಷದ ಸಂಘಟನೆ 40 ಜಿಲ್ಲೆಗಳಿದೆ. ಮುಖ್ಯಮಂತ್ರಿಗಳೇ, ಇನ್ 2 ಜಿಲ್ಲೆಗಳ ಬಿಟ್ರೆ ಮಿಕ್ಕಿದೆಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿದಿವೆ. ಸಂಘಟನೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ತಮ್ಮ ಒಂದು ಗೈಡೆನ್ಸ್ ಅಲ್ಲಿ ಮುಂದೆನೂ ಕೂಡ ಸಂಘಟನೆಗೋಸ್ಕರ ಮತ್ತೆ ಈ ರಾಜ್ಯದ ನೆಲ ಜಲದ ವಿಚಾರದಲ್ಲಿ ಯಾವತ್ತೂ ಕೂಡ ಯೂತ್ ಕಾಂಗ್ರೆಸ್ ತಮ್ಮೊಟ್ಟಿಗೆ ತಮ್ಮ ಮುಂದೆ ನಿಂತಿರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಬಂಧುಗಳೇ, ಗ್ಯಾರಂಟಿ ಸ್ಕೀಮ್ ಮುಖಾಂತರ ಇಡೀ ದೇಶದಲ್ಲೇ ವಿಶಿಷ್ಟವಾದಂತ ಒಂದು ಯೋಜನೆಯನ್ನ ತಂದು ಯಾವುದೇ ರಾಜ್ಯ ಕೂಡ ಕಾಪಿಯನ್ನ ಮಾಡಿದ್ರು ಕೂಡ ಮಹಾರಾಷ್ಟ್ರ ನಮ್ಮ ಗ್ಯಾರಂಟಿಯನ್ನ ಅಲ್ಲೆಲ್ಲ ಫೇಲ್ ಆಗಿದೆ. ಬಂಧುಗಳೇ, ಇವಾಗ ಬಿಹಾರದಲ್ಲಿ 125 ಯೂನಿಟ್ ನ ಫ್ರೀ ಆಗಿ ಕೊಡ್ತೀವಿ ಅಂತ ಬಿಜೆಪಿ ನೆನ್ನೆ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಕೂಡ ಕಾಪಿ ಮಾಡುವಂತದ್ದೇನೆ. ಬಿಹಾರವನ್ನ 20 ವರ್ಷ ಹಿಂದೆ ತಗೊಂಡೋಗಿದ್ದಾರೆ ಕರ್ನಾಟಕ ಹೋಲ್ಸ್ಕೊಂಡ್ರೆ. ಅವ್ರು ಇನ್ನ ತರಬೇಕು ಅಂದ್ರೆ ಬಹಳ ತುಂಬಾ ದಿನಗಳಿದೆ. ಬಿಜೆಪಿನವರು ಅವ್ರ ಕೈಲಿ ಯಾವುದೂ ಕೂಡ ಆಗಲ್ಲ. ನಾವು ಯಾವಾಗ ಗ್ಯಾರಂಟಿಗಳನ್ನ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸಂಘಟನೆ ಸಂದರ್ಭದಲ್ಲಿ ಅದನ್ನ ಸುಳ್ಳು ಅಂತ ಹೇಳಕ್ ಹೇಳ್ತಾ ಇದ್ರು ಅವರೆಲ್ಲ. ಅದಾದ ನಂತರ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರನ್ನ ಕ್ಯೂನಲ್ಲಿ ನಿಂತು 98% ಗ್ಯಾರಂಟಿಗಳನ್ನ ಅವರೇ ಅನುಭವಿಸ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ. ಅದಾದ ನಂತರ ಸರಿ ಇಲ್ಲ ಅಂತ ಹೇಳಿದ್ರು. ಈಗ ಯಾವುದೇ ಸರಿಯಾದ ಸಂದರ್ಭದಲ್ಲಿ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಬಿಜೆಪಿನವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ಮೊದಲು ನಿಮ್ಮ ಸಂಘಟನೆಯನ್ನ ಸರಿ ಮಾಡ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಧೈರ್ಯವಂತಗೆ ಮತ್ತೆ ಅವರ ಅಧಿಕಾರ ಶಕ್ತಿಗೆ ಈ ಬಿಜೆಪಿ ಛಿದ್ರ ಆಗೋಗಿದೆ. ಬಿಜೆಪಿ ಅಧ್ಯಕ್ಷ ಯಾರು ಅಂತ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಯತ್ನಾಳ್ ರವರು, ಬೆಳಗಾಂಗೆ ಸತೀಶ್ ಜಾರಕಿಹೊಳಿ ಅವರು, ಚಿಕ್ಕಮಂಗ್ಳೂರ್ಗೆ CT ರವಿ ಅವರು,
ಬೆಂಗಳೂರು ಬಂದ್ರೆ ಸಾಮ್ರಾಟ್ ಅಶೋಕಣ್ಣವರು ಅಂತ ಬಿಜೆಪಿಲಿ ವಿಭಾಗ ಆಗ್ಬಿಟ್ಟಿದೆ. ಅವ್ರಿಗೆ ಒಬ್ಬ ಅಧ್ಯಕ್ಷನ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಭಯವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಧೈರ್ಯತೆಯಿಂದ ಒಂದು ಶಕ್ತಿಯನ್ನ ರಾಜ್ಯಕ್ಕೆ ಕೊಡೋದು ಮುಖಾಂತರ ಈ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ಧನ್ಯವಾದವನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಮೋದಿ ಅವರು ಬಂದ ನಂತರ ಮಾಡುವಂತದ್ದು ಇಷ್ಟೇನೆ, ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳನ್ನ ಕೈಲಿ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವ ಧರ್ಮಗುರುಗಳಿದ್ರು ಮತ್ತೆ ಸ್ವಾಮೀಜಿಗಳಿದ್ರು ಅವರನ್ನ ಕೈಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ನ್ಯಾಯದ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಸ್ಥರು ಯಾವತ್ತೂ ಕೂಡ ಪ್ರಧಾನಮಂತ್ರಿಗಳ ಜೊತೆ ಎಲ್ಲೂ ಕಾಣಿಸ್ಕೋತಾ ಇರಲಿಲ್ಲ ಹಿಂದೆ. ಈಗಿನ ದಿನಗಳಲ್ಲಿ ಅವ್ರ ಮನೆಗೆ ಪೂಜೆಗೆ ಹೋಗುವಂತ ಕೆಲಸಗಳಾಗ್ಬಿಟ್ಟಿದೆ. ಈ ವ್ಯವಸ್ಥೆಯನ್ನ ಈ ದೇಶವನ್ನ ಹಾಳು ಮಾಡೋದಕ್ಕೆ ಸಣ್ಣ ಉದಾಹರಣೆ ಅಂದ್ರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯವನ್ನ ತಮ್ಮ ಕಪಿಪುಷ್ಟಿಯಲ್ಲಿ ಇಟ್ಕೊಳ್ಕೊಂಡಿರುವಂತ ಪ್ರಧಾನಮಂತ್ರಿ ಅವರು ಇದನ್ನ ಕಿತ್ತೊಗಿಲಿಲ್ಲ ಅಂದ್ರೆ ನಮ್ಮ ದೇಶವನ್ನ ಅಧೋಗತಿಗೆ ತಗೊಂಡೋಗುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಪ್ರಧಾನಮಂತ್ರಿ ಅವರು ಬಂದ ತಕ್ಷಣ ಯಾವುದೇ ಕೆಲಸವನ್ನ ಮಾಡ್ಲಿಲ್ಲ. ಮನಮೋಹನ್ ಸಿಂಗ್ ರವರು ಮಾಡುವಂತ ಕೆಲಸಗಳಿಗೆ ನೇಮ್ ಚೇಂಜ್ ಮಾಡಿದರೆ ಹೊರತು ಸ್ವಂತವಾಗಿ ಯಾವುದೇ ಕೆಲಸವನ್ನ ಮಾಡಿಲ್ಲ. ಏನು ಈ ಡಿಜಿಟಲ್ ದಿನಗಳನ್ನ ತಂದ್ರು, ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳಿಗೆ ಇವಾಗ GST ಹಾಕ್ತಾ ಇದ್ದಾರೆ. ಯಾವ್ದೋ ಸಣ್ಣ ಕಾಂಡಿಮೆಂಟ್ಸ್ಗೆ 35 ಲಕ್ಷ GST ಹಾಕಿದ್ದಾರೆ. ಅವ್ರು ಎಲ್ಲೋಗ್ಬೇಕು GST ಕಟ್ಟೋದಕ್ಕೆ 35 ಲಕ್ಷವನ್ನ? 10 ಲಕ್ಷನೇ ಖರ್ಚು ಮಾಡಿ ಅಂಗಡಿ ಇಟ್ಕೊಳಕ್ ಆಗಲ್ಲ. ಈ ಪರಿಸ್ಥಿತಿಯನ್ನ ತಂದೊಡ್ಡಿರುವಂತ ಪ್ರಧಾನಮಂತ್ರಿಗಳು, ಅದಕ್ಕೆ ಅವರೇ ಕಾರಣ ಹೊರತು ಬೇರೆ ಯಾರು ಕಾರಣ ಇರಲ್ಲ. ಸಂಘಟನೆಯನ್ನ ಮತ್ತೆ ಈ ದೇಶವನ್ನು ನಡೆಸಬೇಕು ಅಂತಂದ್ರೆ ಸುಳ್ಳಿಂದ ಮತ್ತೆ RSS ಇಂದ ಸಾಧ್ಯ ಇಲ್ಲ. ಒಂದು ದಿಟ್ಟ ವೈಚಾರಿಕತೆಯಿಂದ ಮತ್ತು ಸಿದ್ಧಾಂತದ ವಿಚಾರದಲ್ಲಿ ಸಂಘಟನೆಯನ್ನ ಮಾಡಬೇಕು ಅಂತ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಬಂಧುಗಳಿಗೆ ಹೇಳ್ತಾ, ತಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಗ್ಯಾರಂಟಿಯನ್ನ ಮನೆ ಮನೆಗೆ ತಲುಪಿಸಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕೊಡುವ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಜಿಲ್ಲೆಯ ಪದಾಧಿಕಾರಿಗಳಿಗೆ ಶುಭವಾಗ್ಲಿ ಅಂತ ತಾವೆಲ್ಲ ಶುಭ ಹಾರೈಸಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಜಿಲ್ಲೆಯ DCC ಅಧ್ಯಕ್ಷಗಳಾದಂತ ಮೂರ್ತಿ ಅಣ್ಣರು ಮತ್ತೆ ವಿಜಯಣ್ಣನವರು ಯುವ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ ಬಂದ್ರು ಕೂಡ ಅವರೇ ಮುಂದೆ ನಿಂತು ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅವರು ಒಂದು ಸಹಕಾರಿಯಾಗಿ ಒಂದು ಗೈಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಧನ್ಯವಾದವನ್ನ ಹೇಳ್ತೇನೆ. ಅದೇ ರೀತಿ ಲಕ್ಷ್ಮಣ್ ಸರ್ ಕೂಡ ಯುವ ಕಾಂಗ್ರೆಸ್ನ ಬಂಧುಗಳು ಯಾರೇ ಬಂದ್ರು ಕೂಡ ಅವರು ಒಂದು ವಿಚಾರದ ಮೂಲಕ, ಸಮಸ್ಯೆಗಳ ಮೂಲಕ ಹೋರಾಟವನ್ನ ಮಾಡಬೇಕು, ಸಂಘಟನೆಯನ್ನ ಮಾಡಬೇಕು ಅಂತ ಹೇಳ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳಿ ನನಗೆ 2 ಮಾತಾಡೋಕೆ ಅವಕಾಶ ಮಾಡಿಕೊಂಡ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ವಂದನೆಗಳನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದನೆಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯುವ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.